ದೇವರ ಅತಿ ಪರಿಶುದ್ಧವಾದ ನಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಕೀರ್ತನೆಗಳ ಭಾಗ 119ನೇ ಅಧ್ಯಾಯ 73ನೇ ವಾಕ್ಯ. ನಿನ್ನ ಕೈಗಳು ನನ್ನನ್ನು ಮಾಡಿ ರೂಪಿಸಿದವು, ನಿನ್ನ ಆಜ್ಞೆಗಳನ್ನು ಕಲಿತುಕೊಳ್ಳಲು ನನಗೆ ತಿಳುವಳಿಕೆಯನ್ನು ಕೊಡು. ದೇವರಿಗೆ ಸ್ತೋತ್ರ. Psalms 119 word 73. You created me and you keep me safe. Give me understanding so that I may learn your laws. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ ಪ್ರೀತಿದರ ಮಕ್ಕಳೇ. ವಾಕ್ಯ ಭಾಗದಲ್ಲಿ ಮುಂಜಾನೆ ಸಮಯದಲ್ಲಿ ಕರ್ತನಾದ ದೇವರು ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ನಿನ್ನ ಕೈಗಳು, ಭಕ್ತರು ಕೇಳ್ತಾ ಇದ್ದಾರೆ, ದೇವರೇ ನಿನ್ನ ಕೈಗಳು ನಮ್ಮನ್ನು ಮಾಡಿ ರೂಪಿಸಿದವು, ನಿನ್ನ ಆಜ್ಞೆಗಳನ್ನು ಕಲಿತುಕೊಳ್ಳಲು ನನಗೆ ತಿಳುವಳಿಕೆಯನ್ನು ಕೊಡು. ದೇವರಿಗೆ ಸ್ತೋತ್ರ. ದೇವರಿಂದಲ್ಲದೆ ನಾವು ಏನನ್ನು ಸಹ ಮಾಡಲಿಕ್ಕೂ ಸಾಧ್ಯವಿಲ್ಲ, ಏನನ್ನು ಹೊಂದ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ. ದೇವರಿಗೆ ಸ್ತೋತ್ರ. ನಾವು ಅಷ್ಟಕ್ಕೂ ನಮ್ಮ ಅವಶ್ಯಕತೆ ಏನಾಗಿದೆ ಮುಂಜಾನೆ ಸಮಯದಲ್ಲಿ? ಬರೀ ಲೋಕಾನುಸಾರವಾದ ಆಗಿದೆಯಾ? ದೇವರಿಗೆ ಸ್ತೋತ್ರ. ದೇವರು ನಮ್ಮನ್ನು ಅನುದಿನವೂ ಸಹ ನಿಮ್ಮ ಭಾರವನ್ನು ನಾನು ಹೊತ್ತು ನಡೆಸ್ತೇನೆ ಅಂತ ಹೇಳಿದ್ದಾರೆ. ನಾನೇ ನಿಮ್ಮನ್ನು ಪೋಷಿಸುವ ದೇವರಾಗಿದ್ದೇನೆ ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರೇ ಹೇಳ್ತಾ ಇದ್ದಾರೆ ನಮಗೆ, ಅವರೇ ನಮಗೆ ಕಲಿಸ್ಕೊಟ್ಟಿದ್ದಾರೆ. ನಮ್ಮ ಅನುದಿನದ ಅವಶ್ಯಕತೆಗಳನ್ನು ನೀನು ನಮಗೆ ಕೊಡು ದೇವರೇ ಅಂತ ಕೇಳಿ ನನ್ನನ್ನು ಅಂತ. ದೇವರಿಗೆ ಸ್ತೋತ್ರ. ಹೇಳ್ಕೊಟ್ಟಿದ್ದಾರಲ್ವ ಯೇಸು ಕ್ರಿಸ್ತ ನಮಗೆ ಪ್ರಾರ್ಥನೆಯನ್ನು, ದೇವರೇ ನಮ್ಮ ಅನುದಿನದ ಅವಶ್ಯಕತೆಯನ್ನು ಇವತ್ತು ಸಹ ನಮಗೆ ಪೂರೈಸುವಂಥ. ದೇವರಿಗೆ ಸ್ತೋತ್ರ. ಅವರೇ ನಮ್ಮ ಅವಶ್ಯಕತೆಗಳನ್ನ ಪೂರೈಸುವವರಾಗಿದ್ದಾರೆ. ಆದರೆ ಸೋಮಾರಿಗಳನ್ನ ದೇವರು ಆಶೀರ್ವದಿಸಲ್ಲ, ನಮ್ಮ ಕಷ್ಟಾರ್ಜಿತಗಳನ್ನ ಅವರು ಆಶೀರ್ವದಿಸುವವರಾಗಿದ್ದಾರೆ. ದೇವರಿಗೆ ಸ್ತೋತ್ರ. ಕಾರಣ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ನಮ್ಮನ್ನು ನಡೆಸುವವರು ಅವರೇ ಆಗಿದ್ದಾರೆ. ನಮ್ಮ ಆತ್ಮಿಕ ಅವಶ್ಯಕತೆ ಇರಲಿ, ನಮ್ಮ ಶಾರೀರಿಕ ಅವಶ್ಯಕತೆ ಇರಲಿ, ಯಾವುದೇ ಆಗಲಿ ದೇವರೇ ಅದನ್ನು ಪೂರೈಸುವವರಾಗಿದ್ದಾರೆ. ದೇವರಿಗೆ ಸ್ತೋತ್ರ. ಈಗ ವಾಕ್ಯಭಾಗ ನೋಡ್ತಾ ಇದ್ದೀವಿ. ಭಕ್ತರು ಕೇಳ್ತಾ ಇದ್ದಾರೆ, ದೇವರೇ ನಿನ್ನ ಆಜ್ಞೆಗಳನ್ನು ಕಲಿತುಕೊಳ್ಳಲು ನಮಗೆ ತಿಳುವಳಿಕೆಯನ್ನು ಕೊಡು. ದೇವರಿಗೆ ಸ್ತೋತ್ರ. ಪೌಲನು ರೋಮಾಪುರದವರಿಗೆ ಒಂದು ಪತ್ರಿಕೆಯಲ್ಲಿ ಹೇಳ್ತಾನೆ, ನಾನು ಮಾಡಬೇಕು ಅನ್ನೋದನ್ನ ಬಿಟ್ಟು ಮಾಡಬಾರ್ದು ಅನ್ನೋದನ್ನೇ ನಾನು ಮಾಡೋದಾದರೆ ಅದಕ್ಕೆ ಕಾರಣ ಏನು ಅಂದರೆ ನನ್ನಲ್ಲಿರ್ತಕ್ಕಂಥ ಪಾಪವೇ ಆಗಿದೆ ಅಂತ ಅವನು ಹೇಳ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರ. ನಾವು ಕೆಟ್ಟದನ್ನು ಮಾಡಬಾರ್ದು ಅಂತ ಎಷ್ಟೋ ಅಂದ್ಕೋತಿರ್ತೀವಿ, ಆದರೆ ಅದನ್ನು ಮಾಡ್ತೀವಿ. ಯಾಕೆ ಅಂತಂದರೆ ನಮ್ಮಲ್ಲಿ ಪಾಪ ಇದೆ. ಸೊ ದೇವರಿಗೆ ಸ್ತೋತ್ರ. ಈಗ ನಾವು ದೇವರಲ್ಲೇ ಸ್ಥಿರವಾಗಿರಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ ಆಜ್ಞೆಗಳನ್ನ ಅನುಸರಿಸಿ ನಡೀಬೇಕು. ಆಜ್ಞೆಗಳನ್ನ ಅನುಸರಿಸಿ ನಡೀಬೇಕಾದ್ರೆ ನಮಗೆ ಸಾಮರ್ಥ್ಯ ಇಲ್ಲ, ಬಲ ಸಾಲ್ತಿಲ್ಲ, ಆತ್ಮಿಕತೆಯಲ್ಲಿ ನಾವು ಬಲವಾಗಿ ನಿಲ್ಲಕ್ಕಾಗ್ತಿಲ್ಲ. ದೇವರಿಗೆ ಸ್ತೋತ್ರ. ಭಕ್ತರು ಕೇಳ್ತಾ ಇದ್ದಾರೆ, ಸಹಾಯ ಮಾಡು ದೇವರೇ, ನಮಗೆ ಸಹಾಯ ಮಾಡು ದೇವರೇ, ನಮಗೆ ಬಲವನ್ನು ಕೊಡು ದೇವರೇ, ನಮಗೆ ಶಕ್ತಿಯನ್ನು ಕೊಡು ದೇವರೇ. ದೇವರಿಗೆ ಸ್ತೋತ್ರ. ಕೊಡ್ತಾರ? ಖಚಿತವಾಗಿ ಕೊಡ್ತಾರೆ. ದೇವರಿಗೆ ಸ್ತೋತ್ರ. ಕೇಳ್ತಕ್ಕಂಥ ನಾವೆಲ್ಲರೂ ಸಹ ನಾವು ಹೊಂದ್ಕೋತೀವಿ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಯಾಕೋಬನ ಪತ್ರಿಕೆಯಲ್ಲಿ ಒಂದು ವಾಕ್ಯ ನೋಡೋಣ. ಯಾಕೋಬನು 1ನೇ ಅಧ್ಯಾಯದಲ್ಲಿ ಅವನು ಹೇಳ್ತಾ ಇದ್ದಾನೆ, ಯಾಕೋಬ 1ನೇ ಅಧ್ಯಾಯ 5ನೇ ವಾಕ್ಯದಿಂದ 7ನೇ ವಾಕ್ಯದವರೆಗೆ. ಜಾಕೋಬ್ ಚಾಪ್ಟರ್ 1 ವರ್ಡ್ 5 to 7. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವನು. ಸ್ವಲ್ಪವಾದರೂ ಸಂದೇಹ ಪಡದೆ ನಂಬಿಕೆಯಲ್ಲಿ ಕೇಳಿಕೊಳ್ಳಲಿ, ಏಕೆಂದರೆ ಸಂದೇಹ ಪಡುವವನು ಗಾಳಿಯಲ್ಲಿ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲೆದಾಡುವನು. ಅಂಥವನು ತಾನು ಕರ್ತನಿಂದ ಏನಾದರೂ ಹೊಂದಿಕೊಳ್ಳುವನೆಂದು ಭಾವಿಸದೇ ಇರಲಿ. 2 ಮನಸ್ಸುಳ್ಳವನು ತನ್ನ ಕೆಲಸದಲ್ಲಿ ಚಂಚಲನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಪ್ರೀತಿದೇವ್ರ ಮಕ್ಕಳೇ, ನಮ್ಮ ಎಲ್ಲ ಅವಶ್ಯಕತೆಗಳನ್ನ ಪೂರೈಸುವವರಾಗಿದ್ದಾರೆ. ದೇವರೇ ಆಗಿದ್ದಾರೆ. ನಮ್ಮ ಸ್ವಂತ ಬಲದಿಂದಾಗಲಿ ಶಕ್ತಿಯಿಂದಲೇ ನಾವು ಏನೂ ಮಾಡೋಕ್ಕಾಗಲ್ಲ. ದೇವರಾತ್ಮನ ಸಹಾಯವೇ ನಮಗೆ ಅವಶ್ಯಕತೆ ಇರೋದು. ನಾವು ಕೇಳ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ದೇವರು ಸಹಾಯ ಮಾಡೋರಾಗಿದ್ದಾರೆ. ಸೊ ಹಾಗಾಗಿ ನಮಗೆ ಅವಶ್ಯಕತೆ ಏನಿದೆ, ಶಾರೀರಿಕ ಅವಶ್ಯಕತೆಗಳನ್ನು ಅವರೇ ಪೂರೈಸೋರಾಗಿದ್ದಾರೆ, ಆತ್ಮಿಕ ಅವಶ್ಯಕತೆಗಳನ್ನು ಪೂರೈಸುವವರಾಗಿದ್ದಾರೆ. ವಾಕ್ಯದ ಪ್ರಕಾರವಾಗಿ ನಿಲ್ಲೋದಕ್ಕೆ ಬಹಳಷ್ಟು ಜನಕ್ಕೆ ಆಗ್ತಾ ಇಲ್ಲ. ಕಾರಣ ದೇವರನ್ನ ನಾವು ಕೇಳ್ಕೊಳ್ಳೋದೇ ಇರೋದ್ರಿಂದ ನಮಗೆ ಸಹಾಯ ಬರ್ತಾ ಇಲ್ಲ. ನಾವು ದೇವರನ್ನ ಕೇಳ್ಕೊಳ್ಳೋದ್ರೆ ಖಚಿತವಾಗಿ ಅವರು ನಮ್ಮ ಸಹಾಯವನ್ನು ಮಾಡುವವರಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ವಾಕ್ಯದ ಪ್ರಕಾರವಾಗಿ ನಾವು ಜೀವಿಸಿ ವಾಕ್ಯದಲ್ಲಿ ಸ್ಥಿರಗೊಂಡು ವಾಕ್ಯದ ಆಶೀರ್ವಾದಗಳನ್ನ ನಾವು ಸ್ವಂತ ಮಾಡ್ಕೊಳ್ಳೋದಕ್ಕೆ ನಮಗೆ ಸಹಾಯ ಆಗುತ್ತೆ. ಆಮೇನ್. ಹಾಗಾಗಿ ನಿಮ್ಮ ಅವಶ್ಯಕತೆ ಏನಿದೆ ಈ ಮುಂಜಾನೆ ಸಮಯದಲ್ಲಿ ಕರ್ತನನ್ನು ಕೇಳ್ರಿ. ಕರ್ತನು ಅಂಗಿಸದೆ ಎಲ್ಲರಿಗೂ ಸಹ ಧಾರಾಳವಾಗಿ ಕೊಡುವತನಾಗಿದ್ದಾನೆ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ,
ಸೇನಾಧೀಶ್ವರನೇ ಇರುವಾತನೇ ಸರ್ವವ್ಯಾಪಿ ಯೇಸಪ್ಪ. ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಕರ್ತನೆ, ಮುಂಜಾನೆ ಸಮಯದಲ್ಲಿ ನಿನ್ನ ಜನರು ಕೇಳ್ತಾ ಇದ್ದಾರೆ ಯೇಸಪ್ಪ. ದೇವರೇ, ನಿನ್ನ ವಾಕ್ಯದ ಪ್ರಕಾರವಾಗಿ ಜೀವಿಸೋದಕ್ಕೆ ನಮಗೆ ಸಹಾಯ ಮಾಡು. ನಿನ್ನ ಆಜ್ಞೆಗಳನ್ನ ಕೈಗೊಂಡು ನಡೆಯೋದಕ್ಕೆ ನಮಗೆ ಸಹಾಯ ಮಾಡು. ನಮಗೆ ಬಲ ಸಾಲ್ತಾ ಇಲ್ಲ, ನಾವು ಆತ್ಮಿಕವಾಗಿ ಬಲವಾಗಿ ನಿಲ್ಲಕ್ಕಾಗ್ತಾ ಇಲ್ಲ, ನಮ್ಮ ಆತ್ಮಿಕತೆ ಕದಲ್ತಾ ಇದೆ, ನಮ್ಮ ನಂಬಿಕೆ ಕದಲ್ತಾ ಇದೆ. ನಮಗೆ ಸಹಾಯ ಮಾಡು ಕರ್ತನೆ, ನಿನ್ನಲ್ಲಿ ಸ್ಥಿರವಾಗಿ ನಿಲ್ಲೋದಕ್ಕೆ ಅಂತ ಕೇಳ್ತಾ ಇದ್ದಾರೆ. ಯಾರೆಲ್ಲ ಕೇಳ್ತಾ ಇದ್ದಾರೆ ಅವರೆಲ್ಲರಿಗೂ ಸ್ವಾಮಿ ಯೇಸಪ್ಪ ಅಂಗಿಸದ ಧಾರಾಳವಾಗಿ ನೀವು ಸಹಾಯ ಮಾಡುವಂಥ ನಂಬಿಗಸ್ತ ದೇವರು ನೀವು ಆಗಿದ್ದೀರಾ. ಅದಕ್ಕಾಗಿ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವ್ರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾಂತರಗಳನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತೀರಾ. ಅದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವವುಳ್ಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.